ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಅಂತೂ ಈಗ ಪ್ರತಿಯೊಬ್ಬ ಭಾರತೀಯರ ಬಾಯಲ್ಲೂ ಪ್ರತೀಕಾರ. ಯಾರನ್ನು ಕೇಳಿ ಯಾರು ಸಿಕ್ಕಿದ್ರು ಪಾಕಿಸ್ತಾನದ ಮೇಲೆ ಯುದ್ಧನಾ ಸರ್, ನಾಳೆ ಶುರುನಾ, ನಾಡಿದ್ದು ಶುರುನಾ ಹೀಗಂತಾರೆ. ಒಂದು ವೇಳೆ ಯುದ್ಧ ಆಯಿತು ಅಂತಲೇ ಅಂದ್ಕೊಳ್ಳೋಣ, ನಾಗರಿಕರ ಮೇಲೆ ಬೀರ್ತಕ್ಕಂಥ ಪರಿಣಾಮಗಳೇನು? ಕೊನೆಯ ಹಂತದ ಚರ್ಚೆಯಲ್ಲಿ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡಿಸ್ಬಿಡ್ತೀನಿ. ಎಸ್ ಕರ್ನಲ್ ಸರ್. ನಾಗರಿಕರ ಮೇಲೆ ನಾಗರಿಕರದಲ್ಲಿ ಇಷ್ಟು ಜೋಶ್ ಇದೆ ಅಂದ್ರೆ ಯುದ್ಧ ಒಂದು T20 ಮ್ಯಾಚ್ ಅಂತ ತಿಳ್ಕೊಂಡಿದ್ದಾರೆ. ಇಟ್ ಇಸ್ ನಾಟ್ ದಟ್ ಸಿಂಪಲ್. ಇದೇನಪ್ಪ ಫೈಟ್ ಮಾಡೋರು ಮಾಡ್ತಾರೆ, ಅಲ್ಲಿ ಲಿವ್ ಇಟ್ ಟು ದಿಸ್ ಥಿಂಗ್. ಇಲ್ಲಿ ಇಂಥ ನಾನು ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ 1,80,000 ಸೈನಿಕರ ಡೆಫಿಷನ್ಸ್ ಇದೆ. ಯಾರ್ಯಾರು ಇಂಟ್ರೆಸ್ಟ್ ಅದ ಬಾರ್ಡರ್ ರಾಜಸ್ಥಾನದಿಂದ ಹಿಡಿದು ಪಂಜಾಬ್, ಜಮ್ಮು ಅಂಡ್ ಕಾಶ್ಮೀರದಲ್ಲಿ ವಾಲಂಟಿಯರ್ ಸರ್ವಿಸ್ ಕೊಡಕ್ಕೆ ಬರ್ರಿ ಅಂತ ಒಂದು ಸರ್ವೆ ಮಾಡ್ರಿ. ನೀವು ಎಷ್ಟು ಜನ ಬರ್ತಾರೆ ನೋಡೋಣ. ಇವರು ಬರೀ 5 days a week. ಸ್ಯಾಟರ್ಡೇ ಏನಂತಂದ್ರೆ ಕಿಂಗ್ ಫಿಶರ್ ಬಿಯರ್ at 70 rupees. ಸಂಡೇ ಪಾರ್ಕ್ದಲ್ಲಿ ತಿರುಗಾಡೋದ್ ಬಿಟ್ಟ ನಂತರ ಇದು ಬರೀ ಮಾತಾಡಕ್ಕಿದೆ. ಯುದ್ಧ ಇಸ್ ನಾಟ್ ಎ ದಿಸ್ ಥಿಂಗ್. ಬಟ್ ಇಂಡೈರೆಕ್ಟ್ಲಿ ಪಬ್ಲಿಕ್ಲಿ ಏನೆಲ್ಲ ಇದಾಗ್ತದೆ ಅಂತಂದ್ರೆ ಎವ್ರಿಥಿಂಗ್ ವಿಲ್ ಬಿಕಮ್ ಕಾಸ್ಟ್ಲಿ. ಯಾಕಂದ್ರೆ ಅದು ಎಕನಾಮಿ ಹ್ಯಾಸ್ ಟು ಬಿ ಮೇಡ್ ಅಪ್. ಏನಪ್ಪ ಅಂದ್ರೆ ಈ ಪೆಟ್ರೋಲ್ ವಿಚ್ ಇಸ್ 100 ಇಟ್ ವಿಲ್ ಬಿಕಮ್ 200. ರಷ್ಯಾ ಉಕ್ರೇನ್ ಇದ್ದದಲ್ಲ. ಆಮೇಲೆ ಸಿಲಿಂಡರ್ ವಿಚ್ ಇಸ್ 1000 rupees ಇಟ್ ವಿಲ್ ಬಿಕಮ್ 2000. ಯುವರ್ ಕಾಸ್ಟ್ ಆಫ್ ಲೈಫ್ ಏನಂತಂದ್ರೆ ವಿಲ್ ಇನ್ಕ್ರೀಸ್. ಅದ್ರ ಸಲುವಾಗಿ ವಾರ್ ಲಾಸ್ಟ್ ಆಪ್ಷನ್. ಯಾಕಂದ್ರೆ ನಿಮ್ಮ ಹತ್ರ ಏನು, ಈಗ ಫಾರ್ ಎಕ್ಸಾಂಪಲ್ ಯು ಶುಡ್ ನಾಟ್ ಬಿ ದ ಫಸ್ಟ್ ಅಗ್ರೆಸರ್. ನಮ್ಮ ಪ್ರೀವಿಯಸ್ ವಾರ್ಸ್ದಲ್ಲಿ 71, 65, 48 ಇವೆಲ್ಲ ನೋಡಿದ್ರೆ, ಇವನ್ ಇನ್ಕ್ಲೂಡಿಂಗ್ ಕಾರ್ಗಿಲ್, ನಾವು ಅಗ್ರೆಸರ್ ಅಲ್ಲ, ನಾವು ರಿಟಾಲಿಯೇಟ್ ಮಾಡಿವಿ. ಅಗ್ರೆಸರ್ ಅವರು ಪಾಕಿಸ್ತಾನ ಸೈಡ್ ಇಂದ. ಸೊ ಆ ತರ ನಾವು ಏನಪ್ಪಾ ಅಂದ್ರೆ ನೋ ಫಸ್ಟ್ ಮೂವ್ ಮಾಡಬೇಕು. ಬಟ್ ಎಲ್ಲ ಪ್ರಿಪರೇಷನ್ ನಮ್ಮಲ್ಲಿ ಇದೆ. ಬಟ್ ಇನ್ ಕೇಸ್ ಇದಾಯ್ತಪ್ಪ ಅಂದ್ರೆ ಸೊ ಅವರು ಪಾಕಿಸ್ತಾನದ ಎಕಾನಮಿ ಅವ್ರು ಎಷ್ಟು ಲೋ ಆರ ಆ ಟೈಪ್ ಈ ಟೈಪ್ ಅಂತ ಥಿಂಕ್ ಮಾಡೋದೇ ಬೇಡ. ನಿಮ್ಮದನ್ನ ಎಕನಾಮಿಕ್ ಕಂಡೀಷನ್ ಖರಾಬ್ ಆಗುತ್ತೆ. ನೀವೇನು ಹೇಳ್ತೀರಾ ಸರ್ ಪಬ್ಲಿಕ್ಸ್ ವಿಚಾರದಲ್ಲಿ? ಒಂದು ವಿಷಯ, ಕೆಲವು ಈ ಸನ್ನಿವೇಶದಲ್ಲಿ ಭಾವನಾತ್ಮಕವಾಗಿ ದೇಶ ಒಗ್ಗಟ್ಟಾಗಿರುತ್ತೆ. ಹೌದು, ಅದು ಮರಿಬಾರದು ನಾವು. ಯಾಕಂದ್ರೆ ಈ ಸೈನಿಕರ ನೆನೆಸ್ಕೊಳ್ಳೋದೇ ಇಂಥ ಸಮಯದಲ್ಲಿ. ಖಂಡಿತ ಖಂಡಿತ. ಅವರ ಒಂದು ನಿಮ್ಮ ವೀಕ್ಷಕರಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ, ನಮ್ಮ ಸೈನಿಕರ ಜೊತೆಗೆ ಇರಿ, ದಯವಿಟ್ಟು ಅವರಿಗೆ ಆಶೀರ್ವಾದ ಮಾಡಿ, ಶುಭ ಕೋರಿ. ಯುದ್ಧಕ್ಕೆ ಹೋಗಿದ್ರೆ ಅವ್ರು ವಾಪಸ್ ಬರ್ತಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ನಿಜ ನಿಜ ನಿಜ. ಸೊ ಆದ್ರಿಂದ ಈ ಒಳಗಡೆ ಇರೋ ಶತ್ರುಗಳು, ಆಂತರಿಕ ಶತ್ರುಗಳು ಇದ್ದಾರಲ್ಲ, ಅವ್ರ ಮಾತು ಕೇಳಬೇಡಿ. ಆಮೇಲೆ ಈ ಆಂತರಿಕ ಶತ್ರುಗಳಾಗಿ ಒಬ್ಬರಾಗಿ ನೀವು ಇರಬೇಡಿ. ಇದೇ ನಾನು ಕೇಳ್ಕೊಂಡು. ಖಂಡಿತ ಸರ್. ಗಿರಿ ಸರ್, ಯುದ್ಧ ಬೇಕು ಅನ್ನೋರಿಗೆ ತಮ್ಮ ಮಾತೇನು? ದೇರ್ ವಿಲ್ ಬಿ ಲಾಟ್ ಆಫ್ ಎಕನಾಮಿಕಲ್ ಪ್ರೆಷರ್ಸ್ ಜಾಸ್ತಿನೇ ಇರುತ್ತೆ. ಸಿಕ್ಕಾಪಟ್ಟೆ ನಾನು ಹೇಳ್ದಂಗೆ ಪೋಲರೈಸೇಷನ್, ಯಾರು ನಮ್ಮಲ್ಲಿ ಸ್ಯಾಂಕ್ಷನ್ಸ್ ಆಗ್ತಾರೆ ನಮಗೆ ಪೆಟ್ರೋಲ್ ಪ್ರಾಬ್ಲಮ್ ಬರುತ್ತೋ, ಈ ಪ್ರಾಬ್ಲಮ್ ಬರುತ್ತೋ ನಮಗೆ ಗೊತ್ತಿಲ್ಲ. ಸೊ ಆತರ ಅನೇಕ ಪ್ರಾಬ್ಲಮ್ಸ್, ಈ ತರಕಾರಿ ಬರದೇ ಇರ್ಬೋದು, ಇದು ಬರದೇ ಇರ್ಬೋದು, ಬಹಳನೇ ಶುರುವಾಗಿದೆ. ದ ಫಂಡ್ಸ್ ವಿಲ್ ಬಿ ಮೋರ್ ಡೈವರ್ಟೆಡ್ ಟು ವಾರ್ಗೆ ಹೊಟ್ಟೋಗ್ಬಿಡುತ್ತೆ. ಇಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಅದು ಸೆಕೆಂಡ್ ಪ್ರಿಫರೆನ್ಸ್ ತಗೊಂಡ್ಬಿಡುತ್ತೆ. ವಾರ್ ಗೋಸ್ ಫಾರ್ ದಿ ಫಸ್ಟ್ ಪ್ರಿಫರೆನ್ಸ್. ಯಾಕಂದ್ರೆ ದೇಶ ಫಸ್ಟ್ ಸುಭಿಕ್ಷವಾಗಿರ್ಬೇಕು. ಸೊ ಮೋರ್ ಆಫ್ ದ ಡೆವಲಪ್ಮೆಂಟ್ಸ್ ಎಲ್ಲಾನು ಕುಂಠಿತ ಆಗ್ಬಿಡುತ್ತೆ. ಎಕನಾಮಿಕಲಿ ಯು ಫೇಸ್ ಲಾಟ್ ಆಫ್ ಇಶ್ಯೂಸ್. ಡೆಫಿನೆಟ್ಲಿ. ಸೊ ವಾರ್ ಇಸ್ ನಾಟ್, ಸಾರ್ ಹೇಳ್ದಂಗೆ, ಇಟ್ಸ್ ನಾಟ್ ಎ T20 ಮ್ಯಾಚ್. ಯು ಹ್ಯಾವ್ ಟು ಥಿಂಕ್ ಲಾಂಗ್ ಟರ್ಮ್. ಇದು ಅದಕ್ಕೆ ಇವತ್ತು ನಡೀತಾ ಇರೋದು ಎಕನಾಮಿಕ್ ಅಫೇರ್ಸ್ ಮೀಟಿಂಗು, ಕ್ಯಾಬಿನೆಟ್ ಸುಮ್ನೆ ಮಾಡ್ತಾ ಇಲ್ಲ. ವಾಟ್ ಈಸ್ ದಿ ಪ್ರಾಸ್ ಅಂಡ್ ಕಾನ್ಸ್? ಎಸ್, ಡೆಫಿನೆಟ್ಲಿ ಸರ್, ಖಂಡಿತ. ನನಗೂ ಅದೇ ಅನ್ನಿಸ್ತು. ಯಾಕೆಂದ್ರೆ ಅದ್ರ ಬಗ್ಗೆ ನಾವು ಹೇಳ್ತಾ ಕೂತ್ಕೊಂಡ್ರೆ, ಯುದ್ಧದ ಪರಿಣಾಮಗಳೇನು ಅಂತ ಹೇಳ್ತಾ ಕೂತ್ಕೊಂಡ್ರೆ ಒಂದು ಇಡೀ ದಿನ ಹೇಳ್ಬೇಕಾಗತ್ತೆ. ಯುದ್ಧ ಶುರು ಮಾಡ್ಬಿಡೋದು ಸುಲಭ, ಅದರ ನಂತರದ ಪರಿಣಾಮಗಳನ್ನ ಎದುರಿಸ್ತಕ್ಕಂಥದ್ದು, ಯುದ್ಧವನ್ನ ನಿಲ್ಲಿಸ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನ ದೇಶವಾಸಿಗಳು ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು ಗಿರೀಶ್ ಸರ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ನಾಯಕ್ ಸರ್, ಧನ್ಯವಾದ. ಸುದರ್ಶನ್ ಸರ್ ಥ್ಯಾಂಕ್ ಯು. ಗಿರೀಶ್ ಸರ್ ಥ್ಯಾಂಕ್ ಯು. ನಾನು ಯಾವತ್ತೂ ಒಂದು ವಿಚಾರ ಹೇಳ್ತಾ ಇರ್ತೀನಿ, ಯುದ್ಧ ಕೊನೆಯ ತೀರ್ಮಾನ ಆಗಬೇಕೇ ಹೊರತು ಅದು ಎಂಟರ್ಟೈನ್ಮೆಂಟ್ ಥಿಂಗ್ ಅಲ್ಲ. ಯುದ್ಧದ ನಂತರದ ಪರಿಣಾಮಗಳನ್ನು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕಣ್ಮುಂದೆನೇ ಎಕ್ಸಾಂಪಲ್ಸ್ ಇವೆ. ರಷ್ಯಾ ಉಕ್ರೇನ್ ವಾರ್, ಮತ್ತೆ ಇಸ್ರೇಲ್ ಹಮಾಸ್ ಯುದ್ಧ ನೋಡಿ ಆ ದೇಶಗಳ ಸ್ಥಿತಿ ಏನಾಗಿದೆ ಅಂತ. ಬಟ್ ಅಲ್ಟಿಮೇಟ್ಲಿ ದೇಶದ ಭದ್ರತೆಯ ವಿಚಾರಕ್ಕೆ ಬಂದರೆ ನೋ ಕಾಂಪ್ರಮೈಸ್.